ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಬರಲಿವೆಯೇ? RBIನ ಹೊಸ ಯೋಜನೆ ಏನಪ್ಪ ಇದು ಅಂತೀರಾ? ನಿಮ್ಮ ಜೇಬಿನಲ್ಲಿರುವ 100, 200, 500 ನೋಟು ಇನ್ನು ಕೆಲವೇ ವರ್ಷಗಳ ನಂತರ ಕಾಗದದ್ದಲ್ಲ, ಅಂದರೆ ಪೇಪರ್ದಲ್ಲ. ಅದೇನಾದ ಸುದ್ದಿ ಕೇಳಿದ ತಕ್ಷಣ ಹಲವರಿಗೆ ಒಂದು ಪ್ರಶ್ನೆ ಬರುತ್ತಿದೆ. ಹಾಗಾದರೆ ಈಗಿರುವ ನೋಟುಗಳು ರದ್ದಾಗ್ತಿವೆಯೇ? ಏನಪ್ಪ ಇದು, ಮತ್ತೆ ಮೋದಿಜಿಯವರು ನೋಟ್ ಬ್ಯಾನ್ ಮಾಡ್ತಾರಾ? ಮತ್ತೆ ನೋಟ್ ಬದಲಾಯಿಸಬೇಕಾ ಅಂತ ನಿಮಗೆ ಕ್ವಶನ್ ಮೂಡ್ತಿದೆಯಾ? ಹಾಗಾದರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ. ನಿಮಗೆ ಬೇಕಾಗಿರುವ ಎಲ್ಲ ಮಾಹಿತಿ ಇದರಲ್ಲಿದೆ. ಸದ್ಯಕ್ಕೆ ಆತಂಕ ಪಡುವ ಅಗತ್ಯವಿಲ್ಲ. ಇಂದು ಈ ವಿಡಿಯೋದಲ್ಲಿ RBI ಯೋಜನೆ ಏನು ಯೋಚಿಸುತ್ತಿದೆ, ಏಕೆ ಪ್ಲಾಸ್ಟಿಕ್ ನೋಟುಗಳು ತರಲು ಯೋಚಿಸುತ್ತಿದೆ ಮತ್ತು ಸಾಮಾನ್ಯ ಜನರಿಗೆ ಇದರ ಪರಿಣಾಮ ಏನು ಎನ್ನುವುದನ್ನು ನಿಮಗೆ ನಾನು ಸರಳ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೋಡಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಈ ಸುದ್ದಿ ಏಕೆ ಬಂದಿದೆ? ಇತ್ತೀಚೆಗೆ RBIಗೆ ಸಂಬಂಧಿಸಿದ ಕರೆನ್ಸಿ ಮುದ್ರಣ ಸಂಸ್ಥೆ ಪಾಲಿಮರ್, ಅಂದರೆ ವಿಶೇಷ ರೀತಿಯ ಪ್ಲಾಸ್ಟಿಕ್ ಸೀಟುಗಳನ್ನು ಪೂರೈಸಲು ಕಂಪನಿಗಳಿಂದ ಆಸಕ್ತಿಯನ್ನು ಆಹ್ವಾನಿಸಿದೆ. ಇದನ್ನು ನೋಡಿದ ತಕ್ಷಣ ಅನೇಕರು ಇನ್ನೇನು ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಬರ್ತಿವೆ ಎಂದು ಹೇಳಲು ಆರಂಭಿಸಿದರು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. RBI ಇನ್ನು ದೇಶಾದ್ಯಂತ ಪ್ಲಾಸ್ಟಿಕ್ ನೋಟುಗಳನ್ನು ಬಿಡುಗಡೆ ಮಾಡುವ ಅಂತಿಮ ನಿರ್ಧಾರವನ್ನು ಘೋಷಿಸಿಲ್ಲ. ಎಲ್ಲಿ ಇದನ್ನು ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ ಮತ್ತು ಅನೌನ್ಸು ಮಾಡಿಲ್ಲ. ಸರ್ಕಾರ ಇದಕ್ಕೆ ಇನ್ನೂ ಪ್ರಕ್ರಿಯಿಸಿಲ್ಲ. ಇದು ಸದ್ಯಕ್ಕೆ ಯೋಜನೆ, ಅಂದರೆ ಅದೊಂದು ಪ್ಲ್ಯಾನಿಂಗ್, ಅದು ತಯಾರಿ ಹಂತದಲ್ಲಿದೆ. ಬಟ್ ಈ ಸುದ್ದಿನ ಬಂದೇ ಬರುತ್ತೆ ಪ್ಲಾಸ್ಟಿಕ್ ನೋಟು, ಬಟ್ ಇದು ತಯಾರಿ ಹಂತದಲ್ಲಿದೆ. ಪಾಲಿಮರ್ ನೋಟು ಅಂದರೇನು? ನಾನು ಅವಾಗ ಹೇಳಿದ್ನಲ್ಲ, ಪಾಲಿಮರ್ ಅದು ಏನಂತ ತಿಳ್ಕೊಳ್ಳೋಣ. ನಾವು ಈಗ ಬಳಸುತ್ತಿರುವ ನೋಟುಗಳು ವಿಶೇಷ ಕಾಗದಿಂದ ತಯಾರಾಗಿರುತ್ತವೆ. ಪ್ರೆಸೆಂಟ್ ನೋಟುಗಳು ಅಂದರೆ ನಾವೀಗೇನು 200, 300, 500 ಇದೆಯಲ್ಲ, ಅದು ಪೇಪರ್, ವಿಶೇಷ ಕಾಗದಿಂದ ತಯಾರಿಸಲ್ಪಟ್ಟಿದೆ. ಆದರೆ ಪಾಲಿಮರ್ ನೋಟುಗಳು ವಿಶೇಷ ರೀತಿಯ ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರಾಗುತ್ತದೆ. ಅಂದರೆ ಇದು ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ ಆ ಪಾಲಿಮರ್ ನೋಟಲ್ಲಿ. ಇದು ಏನಕ್ಕಪ್ಪ ಮೇನ್ ಇದ್ರ ಉದ್ದೇಶ ಅಂದರೆ ಬೇಗ ಹಾಳಾಗಲ್ಲ, ಪ್ಲಾಸ್ಟಿಕ್ ಎಲ್ಲಿ ಕೊಳೆಯಲ್ಲ ಅಂತ RBI ಯೋಜನೆ ಇದಾಗಿರ್ಬೋದು. ಇದು ಎಲ್ಲೆಲ್ಲಿ ಯಾವ ಕಂಟ್ರಿಯಲ್ಲಿದೆ ಅಂತೀರಾ? ಈಗಾಗಲೇ ಆಸ್ಟ್ರೇಲಿಯಾ, ಕೆನಡಾ, UK ಸೇರಿದಂತೆ ಅನೇಕ ದೇಶಗಳು ಈಗಾಗಲೇ ಇಂಥ ನೋಟುಗಳನ್ನು ಬಳಸ್ತಾ ಇವೆ. ನಾವಷ್ಟೇ ಮೊದಲಿಗರಲ್ಲ, ಆಲ್ರೆಡಿ ಇವು ಅನೇಕ ಕಂಟ್ರಿಗಳಲ್ಲಿ ಚಲಾವಣೆಯಲ್ಲಿವೆ. ಆದರೆ ಇದು ಒಂದು ಹೊಸ ತಂತ್ರಜ್ಞಾನ ಅಂತೂ ಅಲ್ಲ. ಇದೇನಪ್ಪ ಹೊಸ ನೋಟು ಬಂದಿದೆ, ಹೊಸ ತಂತ್ರಜ್ಞಾನ ಅಂತೀರಾ? ಅಲ್ಲ. ಯಾಕಂದರೆ ನಮ್ಮ ಮೇಲೆ ಹೇಳಿದಾಗೆ ನಿಮಗೆ ಸುಮಾರು ಕಂಟ್ರಿ ಇದನ್ನು ಯೂಸ್ ಮಾಡುತ್ತದೆ. ಭಾರತವು ಅದನ್ನು ಪರಿಗಣಿಸಿದೆ ಅಷ್ಟೇ. ಭಾರತ ಇದರದ ಅಡ್ವಾಂಟೇಜ್ ನೋಡಿಕೊಂಡು ನಾವು ಈ ಪಾಲಿಮರ್ ನೋಟ್, ಅಂದರೆ ಪ್ಲಾಸ್ಟಿಕ್ ನೋಟಿಗೆ ಹೋಗಲು ಅದನ್ನು ನಾವು ಪರಿಗಣಿಸ್ತಾ ಇದ್ದೀವಿ. ಇದರಿಂದ RBIಗೆ ಏನು ಲಾಭ ಅಂತೀರಾ? ಮೊದಲನೆಯದಾಗಿ ಬಾಳಿಕೆ. ನೀವು ಗಮನಿಸಿದ್ದೀರಾ, ಕೆಲವು ತಿಂಗಳಲ್ಲೇ ನೋಟುಗಳು ಹರಿದು ಹೋಗ್ತೀವಿ ಮತ್ತು ಹಾಳಾಗ್ತಿವೆ. ನಾವು ಈಗೇನು ಪ್ರೆಸೆಂಟ್ ನೋಟ್ ನಾವು ಬಳಸ್ತಾ ಇರ್ತೀವಲ್ಲ, ಕಟ್ಟಾಗುತ್ತೆ, ಹರಿಯುತ್ತೆ, ನೀರಲ್ಲಿ ಬಿದ್ದರೆ ಅದರ ವ್ಯಾಲ್ಯೂ ಹಾಳಾಗೋಗ್ಬಿಡುತ್ತೆ. ಅದೇ ಪಾಲಿಮರ್ ನೋಟುಗಳು ಅದಕ್ಕಿಂತ ಹೆಚ್ಚು ಕಾಲ ಉಳಿಯುತ್ತದೆ. ಇದೇ ಮೇನ್ ಇಂಟೆನ್ಷನ್, ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ ಅಂತ. ಎರಡನೇದೇನೆಂದರೆ, ನೀರಿಗೆ ಬಿದ್ದರೂ ಸುಲಭವಾಗಿ ಹಾಳಾಗೋದಿಲ್ಲ. ಈ ಪಾಲಿಮರ್ ನೋಟ್ ನೀರಿಗೆ ಬಿದ್ದರೂ ಹಾಳಾಗಲ್ಲ, ನೋಟ್ ಆದರೆ ಹಾಳಾಗೋಗ್ಬಿಡುತ್ತೆ. ಮೂರನೇದು, ನಕಲಿ ನೋಟು ತಯಾರಿಸುವುದು ಇನ್ನಷ್ಟು ಕಷ್ಟವಾಗ್ಬೋದು. ಈ ಕಾಗದ ನೋಟಲ್ಲಿ ನಕಲಿ ಹಾವಳಿ ಚಾನ್ಸಸ್ ಇದೆ, ಬಟ್ ಈ ಪಾಲಿಮರ್ ನೋಟಲ್ಲಿ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಇವುಗಳಲ್ಲಿ ಹೊಸ ಭದ್ರತಾ ವೈಶಿಷ್ಟ್ಯಗಳನ್ನು ಸೇರಿಸಬಹುದು. ಮತ್ತು ನಾಲ್ಕನೇದೇನಪ್ಪ ಅಂದರೆ, ದೀರ್ಘಾವಧಿಯಲ್ಲಿ ಸರ್ಕಾರಕ್ಕೆ ಹೊಸ ನೋಟುಗಳು ಪದೇ ಪದೇ ಮುದ್ರಿಸುವ ವೆಚ್ಚ ಕಡಿಮೆಯಾಗುವ ಸಾಧ್ಯತೆ ಇದೆ. ಅಂದರೆ ನಾವೀಗೇನು ನೋಟ್ ಪ್ರಿಂಟ್ ಮಾಡ್ತೀವಲ್ಲ, ಅದರ ವೆಚ್ಚ ನಮಗೆ ಜಾಸ್ತಿ ತಗುಲ್ತದೆ. ಯಾಕಂದರೆ ಅದು ಎವ್ರಿ ಟೈಮ್ ಹಾಳಾಗುತ್ತೆ,
ಎವ್ರಿ 15 ವರ್ಷ 20 ವರ್ಷಕ್ಕೆ ನೋಟು ಬದಲಾವಣೆ ಮಾಡಬೇಕಾಗಿರುತ್ತೆ. ಆ ಡ್ರಾಬ್ಯಾಕ್ಸ್ಗಳು ಇದರಲ್ಲಿಲ್ಲ. ಒಂದು ಸತಿ ಮಾಡಿದರೆ ಅದನ್ನು ನಾವು ಜಾಸ್ತಿ ವರ್ಷ ಯೂಸ್ ಮಾಡ್ಬೋದು. ಹಾಗಾದರೆ ಯಾವುದೇ ಸಮಸ್ಯೆಗಳಿಲ್ಲವೇ? ಖಂಡಿತ ಇವೆ. ಆರಂಭದಲ್ಲಿ ಇಂಥ ನೋಟುಗಳನ್ನು ಮುದ್ರಿಸುವ ವೆಚ್ಚ ಹೆಚ್ಚಿರ್ಬೋದು. ಫಸ್ಟ್ ಒಂದೇ ಟೈಮ್ ನಾವೇನು ಮಾಡ್ತೀವಲ್ಲ ಅದರ ಕಾಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೆಲವು ATMಗಳು ಮತ್ತು ನೋಟು ಎಣಿಸುವ ಯಂತ್ರಗಳಲ್ಲಿ ಬದಲಾವಣೆ ಬೇಕಾಗುತ್ತೆ. ಈಗಿರೋ ATMಲ್ಲಿ ನಾವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ವಿಶೇಷ ATMಗಳು ಬೇಕಾಗ್ತವೆ. ಮತ್ತು ಜನರು ಹೊಸ ನೋಟುಗಳಿಗೆ ಹೊಂದಿಕೊಳ್ಳಲು ಕೂಡ ಸ್ವಲ್ಪ ಸಮಯ ಬೇಕಾಗುತ್ತದೆ. ಈ ಹೊಸ ನೋಟ ಹೆಂಗಿರುತ್ತೆ ಏನು ತಿಳುವಳಿಕೆ ಬರೋಕ್ಕೂ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗಿರುವ ನೋಟುಗಳು ಏನಾಗ್ತಿವೆ ಅಂತ ನಿಮ್ಮ ಕ್ವಶನ್ನು. ಇದು ಎಲ್ಲರಿಗಿರುವ ದೊಡ್ಡ ಪ್ರಶ್ನೆ ಅಲ್ವಾ? ಉತ್ತರ ತುಂಬ ಸರಳ. ಸದ್ಯಕ್ಕೆ ನಿಮ್ಮ ಕೈಯಲ್ಲಿರುವ 10, 20, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಮತ್ತು 500 ನೋಟುಗಳು ಮಾನ್ಯವಾಗೇ ಇರ್ತವೆ. ಅಂದರೆ ಅವು ಚಾಲ್ತಿಯಲ್ಲೇ ಇರ್ತವೆ. ಸಾಮಾಜಿಕ ತಾಣಗಳಲ್ಲಿ ಕೆಲವೊಮ್ಮೆ ಎಲ್ಲ ಕಾಗದ ನೋಟುಗಳು ರದ್ದು ಎಂಬ ಸುದ್ದಿಗಳು ಹರಡಾಡುತ್ತವೆ. ಸುಮ್ಮನೆ ಅವರು ಎಲ್ಲ ನೋಟುಗಳು ಬ್ಯಾನ್ ಆಗಿಬಿಡ್ತವೆ ಅಂತ ಸುದ್ದಿ ಹರಿದು ಬಿಡ್ತಾ ಇದ್ದಾರೆ. ಅವ್ರ ಚಾನಲ್ ಜಾಸ್ತಿ ವ್ಯೂ ಆಗಲಿ, ಜನರಿಗೆ ಕನ್ಫ್ಯೂಸ್ ಮಾಡ್ಬೇಕಂತೇಳಿ. ಆದರೆ ಅಂಥ ಮಾಹಿತಿಯನ್ನು ನಂಬುವ ಮೊದಲು ನೀವೇನಾರ ಅಂಥ ಮಾಹಿತಿ ಏನಾರ ನಂಬ್ತಾ ಇದ್ದರೆ ದಯವಿಟ್ಟು ಅದನ್ನು ನೀವು RBI ಅಥವಾ PIB ಫ್ಯಾಕ್ಟ್ ಚೆಕ್ ನೀಡುವ ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿ. ಅದೆಲ್ಲ ಸುಳ್ಳು. ನಾವು ನಿಮಗೆ ನಿಖರವಾದ ಮಾಹಿತಿ ಕೊಡ್ತೀವಿ. ಈಗಿರೋ ಚಾಲ್ತಿಯಲ್ಲಿರುವ ಯಾವ ನೋಟುಗಳು ರದ್ದಾಗಲ್ಲ. ಅವನು ಅವರು ಕ್ರಮೇಣವಾಗಿ ಹೊಸ ನೋಟು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅವರೇ ಅದನ್ನು ಸಮಯ ಕೊಟ್ಟು ಹಿಂಪಡೆಯಬಹುದು. ಕೊನೆಯ ಮಾತು ಸ್ನೇಹಿತರೆ, ಭಾರತದಲ್ಲಿ ಈಗ ಡಿಜಿಟಲ್ ಪಾವತಿಗಳಲ್ಲಿ ವೇಗವಾಗಿ ಬೆಳೀತಾ ಇದೆ. ನೀವು ಅಲ್ಲೇ ಗೊತ್ತು, ಇಂಡಿಯಾದಲ್ಲಿ ನಾವು ಡಿಜಿಟಲ್ ಪಾವತಿ ಏನಪ್ಪ ಫೋನ್ಪೇ, ಗೂಗಲ್ ಪೇ, ಭಾರತ್ ಪೇ ಇವೆಲ್ಲ ಏನಿದೆಯಲ್ಲ ತುಂಬ ಕ್ರಾಂತಿಯನ್ನೇ ಮಾಡಿದೆ. ಆದರೂ ಕೋಟ್ಯಾಂತರ ಜನರು ಇನ್ನೂ ನಗದು ಹಣವನ್ನು ಬಳಸ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಿದೆ. ಆದ್ದರಿಂದ ಹೆಚ್ಚು ಬಾಳಿಕೆ ಬರುವ ಸುರಕ್ಷಿತ ಮತ್ತು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿ ನೋಟುಗಳನ್ನು ತರಬಹುದು ಎಂಬುದನ್ನು RBI ಪರಿಶೀಲಿಸುತ್ತಿದೆ. ಅಂದರೆ ಅವರು ದೀರ್ಘಾವಧಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಮತ್ತು ಫ್ಯೂಚರಲ್ಲಿ ಇಂಡಿಯಾದಲ್ಲಿ ಕರೆನ್ಸಿ ರಿಲೇಟೆಡ್ ಯಾವುದು ಇಶ್ಯೂ ಆಗಬಾರ್ದು, ಒಂದು ಸೆಟ್ ಮಾಡಿಟ್ರೆ ಅದನ್ನೇ ನಾವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅನ್ನೋದು RBIನ ಮತ್ತು ಈಗಿರುವ ಸರ್ಕಾರದ ಒಂದು ಕಾಳಜಿ. ಆದರೆ ಮತ್ತೊಮ್ಮೆ ನೆನಪಿಸಿಕೊಳ್ಳಿ, ಪ್ಲಾಸ್ಟಿಕ್ ನೋಟುಗಳನ್ನು ದೇಶಾದ್ಯಂತ ಜಾರಿಗೆ ತರುವ ಅಂತಿಮ ಅಧಿಕೃತ ಘೋಷಣೆ ಇನ್ನೂ ಬಂದಿಲ್ಲ. ಇದರಿಂದ ಇನ್ನು ಮಾಡೇ ಬಿಡ್ತಾರೆ ಅಂತ ಎಲ್ಲಿ ಘೋಷಣೆ ಅಧಿಕೃತವಾಗಿ ಸರ್ಕಾರದಿಂದನೂ ಬಂದಿಲ್ಲ, RBIದಿಂದನೂ ಬಂದಿಲ್ಲ. ಆದರೆ ಮುಂದೆ ಬರುತ್ತೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವದಂತಿಗಳನ್ನು ನಂಬಬೇಡಿ. ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಾ ಇದೆಯಲ್ಲ ಸುದ್ದಿಗಳು, ಅವನು ದಯವಿಟ್ಟು ನಂಬಬೇಡಿ. ಆಮೇಲೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಬರಬೇಕಾ? ನೀವು ಇಷ್ಟೆಲ್ಲ ತಿಳ್ಕೊಂಡ್ರಿ. ಈಗ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ. ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಬರಬೇಕೇ ಅಥವಾ ಈಗಿರೋ ಕಾಗದ ನೋಟುಗಳೇ ಉತ್ತಮನಾ? ನೀವು ನನಗೆ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ನಿಖರ, ಸರಳ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇನೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.